ಸರ್ ಮೊದಲಿಗೆ ತಾವು ಟಿಕೆಟ್ ಆಕಾಂಕ್ಷಿ ಆಗಿದ್ರಿ. ಆದರೆ ಈಗ ನೀವು ನಾಮಪತ್ರವನ್ನು ಕೂಡ ಸಲ್ಲಿಸಿಲ್ಲ, ಯಾಕೆ ಸರ್? ಸೊ ಇದು ಈ ಕ್ಷೇತ್ರ ಏನಿದೆಯಲ್ಲ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಡೆಮೋಗ್ರಫಿ ಏನು ಜನಸಂಖ್ಯೆ ಒಂದು ಕಾಂಪೋಸಿಷನ್ ಇದೆಯಲ್ಲ, ಬೇರೆ ಕ್ಷೇತ್ರ ಥರ ಇಲ್ಲ. ಇಲ್ಲಿ ಇಂಡಿಪೆಂಡೆಂಟ್ ನಿಂತು ಗೆಲ್ಲೋದು ಸುಲಭದ ಮಾತಲ್ಲ, ಭಾಳ ಕಷ್ಟ. ಇಲ್ಲಿ ತಲೆ ಗಟ್ಟಿ ಇದೆ ಅಂತಂದ್ಬಿಟ್ಟು ಪದೇ ಪದೇ ಬಂಡೆಗೆ ಚಚ್ಕೊಳ್ಳೋದಲ್ಲ. ಇಲ್ಲಿ ಇದು ಮುಸ್ಲಿಂ ಮೆಜಾರಿಟಿ ಕ್ಷೇತ್ರ, ಸುಮಾರು ಒಂದು 80-85 ಸಾವಿರ ಜನ ಓಟ್ ಇರೋವಂಥದ್ದು. ಅವ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಿಗೆ ಓಟ್ ಹಾಕೋದಿಲ್ಲ, ಭಾಳ ಕಷ್ಟ ಇದೆ ಇಲ್ಲಿ. ಆಮೇಲೆ ನಾನು ಮುಂಚೆಯಿಂದನೂ ಭಾಳ ಕ್ಲಿಯರಾಗಿ ಹೇಳಿದ್ದೀನಿ, ನಾನು ಈ ಒಂದು ಎಲೆಕ್ಷನಲ್ಲಿ ಇಂಡಿಪೆಂಡೆಂಟ್ ನಿಲ್ಲಲ್ಲ, ಬಟ್ ನಾನು ಒಂದು ನನ್ನದೇ ಆದಂಥ ಒಂದು ಮುಖ್ಯ ಪಾತ್ರ ಇಲ್ಲೇನಿದೆ ಇಲ್ಲಿ ವಹಿಸ್ತೀನಿ ಅಂತಂದ್ಬಿಟ್ಟು. ಸೊ ಹಾಗಾಗಿ BJP ಅಭ್ಯರ್ಥಿ ನಮ್ಮ ಸಹೋದರರಾದ ಶ್ರೀನಿವಾಸ್ ದಾಸ್ಕರಿಯಪ್ಪ ಇದ್ದಾರೆ, ಅವರಿಗೆ ಓಪನ್ ಆಗಿ ಬೆಂಬಲ ಕೊಟ್ಟಿದ್ದೀನಿ, ಸಂಪೂರ್ಣ ಬೆಂಬಲ, ವಾಲಂಟ್ರಿಯಾಗಿ ಏನೂ ಅಪೇಕ್ಷೆ ಇಲ್ದಂಗೆ. ಆಮೇಲೆ ನಾನು ಕೂಡ ಆಕಾಂಕ್ಷಿ ಆಗಿದ್ದೆ, ನಂದು ಹೆಸರು ಟಾಪಲ್ಲಿತ್ತು, ಬಟ್ ಸಿಗಲಿಲ್ಲ ಅಂತಂದು ಬೇಜಾರು ಮಾಡ್ಕೊಳ್ಳೋದಂಗೆ. ಯಾಕಂತಂದರೆ ಒಂದು ಉದ್ದೇಶ ಭಾಳ ಇಂಪಾರ್ಟೆಂಟು, ನಾವು ಯಾವ ಉದ್ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಸೊ ದಾವಣಗೆರೆಯಲ್ಲಿ ದಕ್ಷಿಣದಲ್ಲಿ ಅಭಿವೃದ್ಧಿ ತಲುಪಬೇಕು ಅಂತಂದರೆ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಅಂತ. ಸೊ ಈಗ ಗೆಲ್ಲುವ ಅಭ್ಯರ್ಥಿ ಯಾರು ಅಂತ ನನಗೆ ಕೇಳಿದರೆ ಈ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪ. ಅವಾಗ ನಮ್ಮ ಸಂಪೂರ್ಣ ಸಪೋರ್ಟ್ ಅವರಿಗೆ ಕೊಟ್ಟು, ನಾನು ಇಂಡಿಪೆಂಡೆಂಟ್ ಅಂತ ಒಂದು ಸಪ್ರೇಟ್ ಫೈಟ್ ಮಾಡೋದ್ರ ಬದಲು ಸಂಪೂರ್ಣ ಬೆಂಬಲ ಅವರಿಗೆ ಕೊಟ್ಟರೆ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ, ಆ ಕಾರಣಕ್ಕೋಸ್ಕರ. ಸರ್ ಮೊದಲಿಗೆ ತಾವು ಟಿಕೆಟ್ ಆಕಾಂಕ್ಷಿ ಆಗಿದ್ರಿ. ಆದರೆ ಈಗ ನೀವು ನಾಮಪತ್ರವನ್ನು ಕೂಡ ಸಲ್ಲಿಸಿಲ್ಲ, ಯಾಕೆ ಸರ್? ಸೊ ಇದು ಈ ಕ್ಷೇತ್ರ ಏನಿದೆಯಲ್ಲ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಡೆಮೋಗ್ರಫಿ ಏನು ಜನಸಂಖ್ಯೆ ಒಂದು ಕಾಂಪೋಸಿಷನ್ ಇದೆಯಲ್ಲ, ಬೇರೆ ಕ್ಷೇತ್ರ ಥರ ಇಲ್ಲ. ಇಲ್ಲಿ ಇಂಡಿಪೆಂಡೆಂಟ್ ನಿಂತು ಗೆಲ್ಲೋದು ಸುಲಭದ ಮಾತಲ್ಲ, ಭಾಳ ಕಷ್ಟ. ಇಲ್ಲಿ ತಲೆ ಗಟ್ಟಿ ಇದೆ ಅಂತಂದ್ಬಿಟ್ಟು ಪದೇ ಪದೇ ಬಂಡೆಗೆ ಚಚ್ಕೊಳ್ಳೋದಲ್ಲ. ಇಲ್ಲಿ ಇದು ಮುಸ್ಲಿಂ ಮೆಜಾರಿಟಿ ಕ್ಷೇತ್ರ, ಸುಮಾರು ಒಂದು 80-85 ಸಾವಿರ ಜನ ಓಟ್ ಇರೋವಂಥದ್ದು. ಅವ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಿಗೆ ಓಟ್ ಹಾಕೋದಿಲ್ಲ, ಭಾಳ ಕಷ್ಟ ಇದೆ ಇಲ್ಲಿ. ಆಮೇಲೆ ನಾನು ಮುಂಚೆಯಿಂದನೂ ಭಾಳ ಕ್ಲಿಯರಾಗಿ ಹೇಳಿದ್ದೀನಿ, ನಾನು ಈ ಒಂದು ಎಲೆಕ್ಷನಲ್ಲಿ ಇಂಡಿಪೆಂಡೆಂಟ್ ನಿಲ್ಲಲ್ಲ, ಬಟ್ ನಾನು ಒಂದು ನನ್ನದೇ ಆದಂಥ ಒಂದು ಮುಖ್ಯ ಪಾತ್ರ ಇಲ್ಲೇನಿದೆ ಇಲ್ಲಿ ವಹಿಸ್ತೀನಿ ಅಂತಂದ್ಬಿಟ್ಟು. ಸೊ ಹಾಗಾಗಿ BJP ಅಭ್ಯರ್ಥಿ ನಮ್ಮ ಸಹೋದರರಾದ ಶ್ರೀನಿವಾಸ್ ದಾಸ್ಕರಿಯಪ್ಪ ಇದ್ದಾರೆ, ಅವರಿಗೆ ಓಪನ್ ಆಗಿ ಬೆಂಬಲ ಕೊಟ್ಟಿದ್ದೀನಿ, ಸಂಪೂರ್ಣ ಬೆಂಬಲ, ವಾಲಂಟ್ರಿಯಾಗಿ ಏನೂ ಅಪೇಕ್ಷೆ ಇಲ್ದಂಗೆ. ಆಮೇಲೆ ನಾನು ಕೂಡ ಆಕಾಂಕ್ಷಿ ಆಗಿದ್ದೆ, ನಂದು ಹೆಸರು ಟಾಪಲ್ಲಿತ್ತು, ಬಟ್ ಸಿಗಲಿಲ್ಲ ಅಂತಂದು ಬೇಜಾರು ಮಾಡ್ಕೊಳ್ಳೋದಂಗೆ. ಯಾಕಂತಂದರೆ ಒಂದು ಉದ್ದೇಶ ಭಾಳ ಇಂಪಾರ್ಟೆಂಟು, ನಾವು ಯಾವ ಉದ್ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಸೊ ದಾವಣಗೆರೆಯಲ್ಲಿ ದಕ್ಷಿಣದಲ್ಲಿ ಅಭಿವೃದ್ಧಿ ತಲುಪಬೇಕು ಅಂತಂದರೆ ಕುಟುಂಬ ರಾಜಕಾರಣ ಅಂತ್ಯ ಆಗಬೇಕು ಅಂತ. ಸೊ ಈಗ ಗೆಲ್ಲುವ ಅಭ್ಯರ್ಥಿ ಯಾರು ಅಂತ ನನಗೆ ಕೇಳಿದರೆ ಈ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪ. ಅವಾಗ ನಮ್ಮ ಸಂಪೂರ್ಣ ಸಪೋರ್ಟ್ ಅವರಿಗೆ ಕೊಟ್ಟು, ನಾನು ಇಂಡಿಪೆಂಡೆಂಟ್ ಅಂತ ಒಂದು ಸಪ್ರೇಟ್ ಫೈಟ್ ಮಾಡೋದ್ರ ಬದಲು ಸಂಪೂರ್ಣ ಬೆಂಬಲ ಅವರಿಗೆ ಕೊಟ್ಟರೆ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ, ಆ ಕಾರಣಕ್ಕೋಸ್ಕರ.